ಹೇಳಿ, ನನ್ನಿಂದ ಏನು ಸಹಾಯ ಬೇಕು? ನಾನೊಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಸರ್. ಏನ್ ಕೆಲಸ? ಕೈ ಕೆಲಸ. ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ರುದಿರ ಕಣಿವೆ. ಒಂದ್ ಜನ್ಮದ ಪ್ರೇಮ ಕಾವ್ಯಗಳ ಉಳ್ಕಣಲ್ಲಿ ಈ ಕಾಲದಾಗ, ಅಂತದ್ರಾಗ ಇದು ಜನ್ಮ ಜನ್ಮಾಂತರದ ಪ್ರೇಮ ಕಾವ್ಯ ಅಂತೆ. ಹೀಗೆಲ್ಲ ಅವಮಾನ ಮಾಡ್ಬೇಡಿ ಪ್ಲೀಸ್. ಈ ಫಿಲ್ಮ್ನಾಗ ದೆವ್ವ ಐತಿ, ನೆಕ್ಸ್ಟ್ ಲವ್ ಸ್ಟೋರಿ ಐತಿ, ನೆಕ್ಸ್ಟ್ ಫೈಟಿಂಗ್ ಐತಿ, ನೆಕ್ಸ್ಟ್ ಆದ್ರ ಒಳ್ಳೆ ಗ್ರಾಫಿಕ್ಸ್ ಮಾತ್ರ ಇಲ್ಲ. ಬೋಳ ಸಾವಯಮ್ಮಿ ಇವ ಬೋಳ ಸಾವಯಮ್ಮಿ ಕರದಾನ ನನಗ ಕೆಮ್ಮಿ ಇವನ ಮಗನಿಗೆ ನಾನು ಆಗತೀನಿ ಮಮ್ಮಿ ಇವ ಎದುರಾಗೂ ಇಲ್ಲ ನೋಡ ಯವ್ವ ಕಮ್ಮಿ ಇವ ಕೊಟ್ಟರ ನನಗ ಒಂದು ಚುಮ್ಮಿ ಚಿ 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 ಚಿ. ಮೀಟ್ ಸತ್ಯ ಈ ಫಿಲ್ಮಿನ್ ಹೀರೋ. ಯಾರು ಇದು ಈ ರೇಂಜಿಗಿದ್ದಾಳೆ? ಆದ್ರ ಅಣ್ಣನ್ ಫೇಸ್ ನೋಡ್ತಿದ್ರ 8ನೇ ಕ್ಲಾಸಿನ ಹುಡುಗನ್ ನೋಡ್ದಂಗ ಆಕತಿ. ಅಣ್ಣಂದು ಬೇಬಿ ಫೇಸ್ ಅಂತ ಲೈಟ್ ಆಗಿ ತಗೋಬೇಡ್ರಪ್ಪ. ಅಣ್ಣ ಏನ್ರ ಸಿಟ್ಟು ಬಂತಪ್ಪ ಅಂದ್ರ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡ್ಬಿಡ್ತಾನ. ಕಲ್ಲೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ. ರೀ ಸೀರಿಯಸ್ನೆಸ್ ಇಲ್ವಲ್ರಿ ನಿಮ್ಗೆ? ಜನರು ಕೊಟ್ಟಿರೋಂತ ರಿವ್ಯೂಸ್ ಗಳನ್ನ ನೋಡಿ ಈ ಫಿಲ್ಮ್ ಬಹಳ ಚೆನ್ನಾಗೈತೆ ಅನ್ಕೊಂಡ್ಬಿಟ್ಟಿದ್ದೆ ನಾನು. ತುಂಬಾ ಖುಷಿ ಆಗತ್ತೆ, ಒಂದು ವಿಭಿನ್ನವಾದ ಪ್ರಯತ್ನ, ಚೆನ್ನಾಗಿದೆ. ಆಕ್ಚುಲಿ ಇವನು ಈ ಫಿಲ್ಮ್ನಾಗ ವಿಲನ್ ಆಗ್ಯಾನ. ನೆಕ್ಸ್ಟ್ ಇಂಥ ಮೂವಿಗಳನ್ನ ಬೆಳೆಸ್ಬೇಕು. ಈ ಪುಣ್ಯಾತ್ಮ ವಿಲನ್ನಿಗೆ ಫ್ರೆಂಡ್ ಆಗ್ಯಾನ. ನೆಕ್ಸ್ಟ್ ಜನನ ಬೆಳೆಸ್ಬೇಕಂತ ನಾನು ಹಿಂದಿಂದಿಗೂ ಕೇಳ್ಕೊತೀನಿ. ಎಲ್ಲಾರ್ಗೂ ಅಷ್ಟೇ, ಯಾರೇ ಆಗ್ಲಿ ಹೊಸಬ್ರನ್ನ ಬೆಳೆಸ್ಬೇಕಂತ ನಾನು ಕೇಳ್ಕೊಂತೀನಿ. ಆಗ್ಲೇ ನೆಕ್ಸ್ಟ್ ಅನ್ನಲ್ಲ ಅವನ ಇವನು. ನೆಕ್ಸ್ಟ್ ಅನಿರೀಕ್ಷಿತವಾದ ಒಂದು ಕ್ಲೈಮ್ಯಾಕ್ಸ್, ಅದು ಯಾರು ನಿರೀಕ್ಷಣೆ ಮಾಡಿರಲ್ಲ ಆ ತರ ಬಂದಿದೆ. ಇನ್ನು ಈ ಅಣ್ಣ ಈ ಫಿಲ್ಮ್ನಾಗ CID ಆಫೀಸರ್ ಆಗ್ಯಾನ. ನೀವ ಫಿಲ್ಮ್ ಮಾಡಿ ನೀವುಗಳ ಹೊಗಳ್ಕೆಣಕತ್ತಿರಲ್ಲ, ನಾಚಿಕೆ ಆಗೋದಿಲ್ಲ? ಬೈ ದ ವೇ ಇವರು ಕುಮಾರಸ್ವಾಮಿ ಸರ್ರಿಗೆ ಥ್ಯಾಂಕ್ಸ್ ಹೇಳ್ಯಾರ. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಥ್ಯಾಂಕ್ಸ್ ಹೇಳ್ಯಾರ. ನೋವಿದೆ, ಆಕ್ರೋಶ ಇದೆ. ಸೊ ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ಥಾಮಸ್ ನ ಮೀಟ್ ಹಾಕ ಧರ್ಮೇಂದ್ರ ಬರ್ತಾನ. ಹಾಯ್ ಥಾಮಸ್. ಹಾಯ್ ಧರ್ಮೇಂದ್ರಣ್ಣ, ನಿನ್ನ ಹತ್ರ ಇರೋಂತ ಒಂದು ಸ್ಪೆಷಲ್ ಕ್ವಾಲಿಟಿ ಬಗ್ಗೆ ಹೇಳು. ನಾನು ಹೇಳಿದ ಮಾತು ಯಾವತ್ತೂ ತಪ್ಪಲ್ಲ. ನೆಕ್ಸ್ಟ್ ನಮ್ಗೆಲ್ಲ ಕೆಲಸ ಕೊಡ್ತೀನಿ, ಕೋಟಿ ಕೋಟಿ ದುಡ್ಡು ಕೊಡ್ತೀನಿ ಅಂತ ಹೇಳಿದವರು ಅಡ್ರೆಸ್ಸೇ ಇಲ್ಲ. ಅಣ್ಣ ನೀನ್ ಆಗ್ಲೇ ಲ್ಯಾಪ್ಟಾಪ್ ನಾಗ ಬಹಳ ಡೀಪ್ ಆಗಿ ಏನೋ ವರ್ಕ್ ಮಾಡಕತ್ತಿದ್ದೆ, ಬಟ್ ಈ ಕಡೆ ಆಂಗಲ್ ಇಂದ ತೋರಿಸಿದಾಗ ಲ್ಯಾಪ್ಟಾಪ್ ಆಫ್ ಇತ್ತು. ನಿನ್ನಂತನಿಗೆ ಹೆಂಗ್ ಕೆಲಸ ಕೊಡಕ್ ಹೇಳ ಅವನು. ನಿಂಗ್ ಮನುಷ್ಯತ್ವ ಏನಾದ್ರು ಇದೆಯಾ? ನಮ್ ಧರ್ಮೇಂದ್ರ ಅಣ್ಣಗ ಜಿಯೋಲಜಿಸ್ಟ್ ಬೇಕು. ಅಲ್ಲ, ನಾನು ಜಾತಿ ಧರ್ಮನೆಲ್ಲ ನೋಡೋ ಅಂತ ಹುಡುಗಲ್ಲ, ಬಟ್ ಥಾಮಸ್ ಅಂತ ಹೆಸರಿಟ್ಕೊಂಡ್ರ ಇವನು ಕೈಗೆ ಯಾಕ ರುದ್ರಾಕ್ಷಿ ಹಾಕೊಂಡಾನ. ಥಾಮಸ್ ಒಂದು ಸೈಂಟಿಸ್ಟ್ ಹೆಸರು ಹೇಳಿದ್ಕ ನಮ್ ಧರ್ಮೇಂದ್ರ ಅನ್ನ ಅವ್ನ ಮೀಟ್ ಮಾಡಕ್ ಬರ್ತಾನ. ಇವ್ನ್ ಮಾಡ್ಕೇಂದ್ರ ಅಂತ ಅಲಂಕಾರ ನೋಡ್ತಿದ್ರ ಇವನು ಸೈಂಟಿಸ್ಟ್ ನ ಮೀಟ್ ಮಾಡಕ್ ಬಂದಂಗಿಲ್ಲ, ಹೆಣ್ ನೋಡಕ್ ಬಂದಂಗೈತಿ. ಅವರು ಮೈನರ್ ಅಲ್ಲ, ಮೇಜರ್. ಹೇಳಿ, ನನ್ನಿಂದ ಏನ್ ಸಹಾಯ ಬೇಕು? ನಾನೊಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಸರ್. ಕೆಲ್ಸಕ್ಕೆ ಕೈ ಹಾಕೋದ್ರ ಬದ್ಲಿ ಪ್ಯಾಂಟ್ ಒಳಗ್ ಕೈ ಹಾಕೊಂಡಿದ್ರ ಬಹಳ ಆರಾಮಾಗಿರ್ತಿದ್ ನಿನ್ ಲೈಫ್ ನಾಗ. ನಾವೊಂಥರ ದಂಡು ಪಾಳಿದವ್ರು ಇದ್ದಂಗೆ, ಊಟ ಸಿಕ್ಕರೆ ಊಟ, ಟಿಫನ್ ಸಿಕ್ಕರೆ ಟಿಫನ್. ಯಾವ ಬೆಟ್ಟದಲ್ಲಿ ನಿಧಿ ಇದೆ ಅಂತ ನನಗೆ ಗೊತ್ತಿಲ್ಲ, ಅದನ್ನ ನೀವೇ ಪತ್ತೆ ಹಚ್ಕೊಡ್ಬೇಕು. ಇದರಿಂದ ನನ್ಗೇನ್ ಲಾಭ? ಅಲ್ಲಿ ಸಿಗೋ ನಿಧಿಯಲ್ಲಿ ನಿಮ್ಗೂ ಪಾಲಿದೆ. ಅಣ್ಣ, ನೀವು ಇಂಡಿಯಾದಾಗ ನಿಧಿನ ಹುಡುಕ್ಬೇಕು ಮತ್ತೆ ಅಗಿಬೇಕಂದ್ರ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡಿರ್ಬೇಕು. ಅಲ್ಲಿ ಸಿಗೋ ನಿಧಿಯಲ್ಲಿ ನಿಮ್ಗೂ ಪಾಲಿದೆ. ಆಮೇಲೆ ಅಪ್ಪಿ ತಪ್ಪಿ ನಿಮಗೆ ನಿಧಿ ಸಿಕ್ಕರು ಸತಿಗೂ ಗೌರ್ಮೆಂಟ್ ನಾರ ಬಂದ್ ತಗೊಂಡೋಕರ ಹೊರತು ನಿಮ್ ಕೈಗೆ ಮಾತ್ರ ಕೊಡಲ್ಲ. ಥಿಂಕ್ ಮಾಡು ಮಗ, ಥಿಂಕ್ ಮಾಡು. ಇಲ್ಲಿಂದ 150 ಕಿಲೋಮೀಟರ್ ದೂರದಲ್ಲಿ ರತ್ನಗಿರಿ. ಇವರಿಬ್ರು ಮಾತಾಡ್ತಿರೋದು ಬೆಂಗಳೂರಾಗ, ಅಲ್ಲಿಂದ ರತ್ನಗಿರಿ 650 ಕಿಲೋಮೀಟರ್ ಐತಿ, 150 ಕಿಲೋಮೀಟರ್ ಅಲ್ಲ. ಹೌದಾ? ಅದ್ರಲ್ಲೇನಿದೆ? ಸೊ ಈ ಅಮೇಜಿಂಗ್ ಕೆಲಸ ಮಾಡಕ ನಮ್ ಸೈಂಟಿಸ್ಟ್ ಒಪ್ಕೊಂತಾನ. ನೀವ್ ಹೇಳಿದ ಕೆಲಸ ಮಾಡ್ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೀನಿ. ನೆಕ್ಸ್ಟ್ ಸೀನ್ ನಾಗ ಲವರ್ಸ್ ನ ತೋರಿಸ್ತಾರ. ಏನಪ್ಪಾ ಎಲ್ಲಿದ್ಯೋ? ಯಾಕೆ ಹಸನೆ ಮೇಯಿಸ್ತಿದ್ದೀನಿ ಇಡಪ್ಪ. ಅಕ್ಕ, ನೀನು ನೇಲ್ ಪಾಲಿಶ್ ಹಚ್ಕೊಂಡಿಲ್ಲ, ಸುಮ್ನೆ ಎದಕ್ ಕೈ ನೋಡ್ದಂಗ ಆಕ್ಟಿಂಗ್ ಮಾಡಕತ್ತಿ ಆಗ್ಲಿಂದ. ಇವ್ರಿಬ್ರು ದಬಡಿ ದಬಡಿ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ದಂಗ ಅಲ್ಲಿ ವಿಚಿತ್ರವಾಗಿರಂತ ಸೌಂಡ್ ಬರ್ತೈತಿ. ಮೋಸ್ಟ್ಲಿ ದೆವ್ವಕ್ಕ ಬೇದಿ ಆಗಿರಕ್ಕೋ, ಅದಕ್ಕ ಈ ತರ ಸೌಂಡ್ ಮಾಡಕತೈತಿ. ಸೊ ಈ ಬೆಟ್ಟದಾಗ ದೆವ್ವ ಐತಿ ಅನ್ನೋ ವಿಷಯ ನಮ್ಮಂತ ದಡ್ರಿಗೆ ಗೊತ್ತಾಗ್ಲಿ ಅಂತಾನ ಡೈರೆಕ್ಟರ್ ಈ ಸೀನ್ ಇಟ್ಟಿರೋದು. ಸೊ ನಮ್ ಸೈಂಟಿಸ್ಟ್ ಯಾವ ಬೆಟ್ಟದಾಗ ನಿಧಿ ಐತಿ ಅಂತ ಕಂಡಿಡಿಯಕ್ ಬಂದಾನ. ದಿಶಾ ಪೂವಯ್ಯ. ಅಣ್ಣ, ನೀವು ಸ್ಪೆಲ್ಲಿಂಗ್ ತಪ್ಪು ಬಡ್ದಿರಿ ನೋಡ್ಕೇಳ್ರಿ, ಯಾಕಂದ್ರೆ ದಿಶಾ ಅನ್ನ ಸ್ಪೆಲ್ಲಿಂಗು DISHA ಬರ್ತೈತಿ, DEESHA ಅಲ್ಲ. ಸೊ ನಮ್ ಸೈಂಟಿಸ್ಟ್ ಎಲ್ಲಾ ಬೆಟ್ಟದಾಗಿರಂತ ಮಣ್ಗಳನ್ನ ಕವರ್ನಾಗ ಹಾಕೊಂಡು ಲ್ಯಾಬಿಗೆ ತರ್ತಾನ. ಈಗ ಅಣ್ಣ ಎಲ್ಲಾ ಮಣ್ಗಳನ್ನ ಬಟ್ಟದಾಗ ಹಾಕಿ ನಿಧಿ ಯಾವ ಬೆಟ್ಟದಾಗ ಐತಿ ಅಂತ ಕಂಡು ಹಿಡಿದು ಬಿಡ್ತಾನ. ನಿಧಿ ಇರೋ ಜಾಗ ಸಿಕ್ತು.
ಎಸ್. ಈ ಸೈಂಟಿಸ್ಟ್ ನ ನೋಡಿ ರಿಯಲ್ ಸೈಂಟಿಸ್ಟ್ ಗಳು ಸ್ವಲ್ಪ ಕಲ್ತ್ಕೊಳ್ರಿ. ಯಾಕಂದ್ರೆ ರಿಯಲ್ ಸೈಂಟಿಸ್ಟ್ ಗಳು ಜಿಯೋಲಾಜಿಕಲ್ ಮ್ಯಾಪಿಂಗ್ ಮತ್ತೆ ರಿಮೋಟ್ ಸೆನ್ಸಿಂಗ್ ಅಂತ ಟೆಕ್ನಿಕ್ ನ ಯೂಸ್ ಮಾಡಿ ನಿಧಿ ಎಲ್ಲೈತೆ ಅಂತ ಕಂಡಿಡಿತಾರ. ಆದ್ರ ನಮ್ಮ ಅಣ್ಣನ್ ನೋಡ್ರಿ ಬರೀ ಮಣ್ಣ ಬಟ್ಲದಾಗ ಹಾಕಿ ನಿಧಿ ಎಲ್ಲೈತೆ ಅಂತ ಕಂಡಿಡ್ಬಿಟ್ಟ. ನಿಧಿ ಇರೋ ಜಾಗ ಸಿಕ್ತು. ಎಸ್. ಸೊ ಅಣ್ಣ ಧರ್ಮೇಂದ್ರಗ ಫೋನ್ ಮಾಡ್ತಾನ. ನಿಧಿಗ್ ದಾರಿ ಸಿಕ್ಕಿದೆ, ಬಂದ್ ತಗೊಂಡೋಗಿ. ಓಕೆ ಓಕೆ. ನಾರ್ಮಲ್ ಆಗಿ ಆನ್ಸರ್ ಮಾಡಿದ್ರೆ ಆಗಿತ್ತಪ್ಪ, ಹಿಂಗ್ ನಗ ಅವಶ್ಯಕತೆ ಏನಿತ್ತು? ಓಕೆ. ಇನ್ನು ಈ ಪುಣ್ಯಾತ್ಮ ಮನೆಗಿದ್ದಾಗ ಯಾವ ತರ ನಗ್ತಿರ್ಬೋದು. ನೆಕ್ಸ್ಟ್ ರುದಿರ ಕಣಿವೆ ಪೊಲೀಸ್ ಸ್ಟೇಷನ್ ನ ತೋರಿಸ್ತಾರ. ಇದೇನಣ್ಣ ಬ್ಯಾನರ್ ಇಷ್ಟ ದರಿದ್ರವಾಗೈತಿ. ಅದಕ್ಕೆ ನೀವ್ ಯಾಕ್ರಿ ತಲೆ ಕೆಡ್ಸ್ಕೊತೀರಿ? ಸರ್ ಕಷ್ಟಪಟ್ಟಿಬ್ರು ಕಳ್ರನ್ ಹಿಡಿದೀನಿ ಸರ್. ಹೌದಾ? ಹೌದು ಸರ್. ಈ ಟ್ರೋಫಿನ ಕುಂಟೆ ಬಿಲ್ಲೆ ಕಾಂಪಿಟೇಷನ್ ಗೆದ್ದಿದ್ರೆ ಅಂಕಲ್? ಸರ್ ಇವನ್ ತಾಳಿ ಕಿತ್ಕೊಂಡು ಹೋಗ್ತಾ ಇದೆ ಸರ್. ಯಾಕಣ ಯಾವತ್ತು ಕ್ಯಾಮ್ರಾನ ನೋಡೇ ಇಲ್ಲ ನೀನು? ಸೊ ನಮ್ ಧರ್ಮೇಂದ್ರ ಈ ಪೊಲೀಸ್ ಸ್ಟೇಷನ್ ಗೆ ಬಂದಾಗ ಪೊಲೀಸ್ ಹೇಳ್ತಾನ, ನಾನು 3 ಜನನ ರೆಡಿ ಮಾಡಿದ್ದೀನಿ, ನೀನು ಓಕೆ ಅಂದ್ರೆ ಕಳ್ಸ್ಕೊಡ್ತೀನಿ. ರೆಡ್ ಲೈಟ್ ಏರಿಯಾದಾಗಿರಂತ ಬ್ರೋಕರ್ ಗಳು ಇದ ಡೈಲಾಗ್ ನ ಹೇಳೋದು. ನೀನು ಓಕೆ ಅಂದ್ರೆ ಕಳ್ಸ್ಕೊಡ್ತೀನಿ. ಅಣ್ಣ ಹುಡುಗಿರು ನೋಡಕ ಸನ್ನಿ ಲಿಯೋನು, ಮಿಯಾ ಮಾಲ್ಕೋವಾ ಮತ್ತೆ ಮಿಯಾ ಖಲೀಫಾ ತರ ಇರ್ಬೇಕು. ಅಂತವ್ರನ್ನೇ ನಾನು ರೆಡಿ ಮಾಡಿದ್ದೀನಿ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಸೊ ನಿಧಿನ ಹುಡುಕಿ ತಗೊಂಬರಕಂತ ಈ ಪೊಲೀಸು ಕೆಲವು ಹುಡುಗರನ್ನ ರೆಡಿ ಮಾಡ್ಯಾನ. ಅದ್ರಾಗ ಫಸ್ಟ್ನೇ ಕ್ಯಾಂಡಿಡೇಟ್ ನಮ್ ಹೀರೋ. ಇವನ್ ಹೆಸರು ಸತ್ಯ ಅಂತ. ನೋಡ್ರಿ ಹೀರೋನ್ ಎಂಟ್ರಿಗೆ ಏನ್ ಇರ್ಲಿ ಬಿಡ್ಲಿ ಒಂದ್ ಫೈಟಿಂಗ್ ಅಂತೂ ಇರ್ಲೇಬೇಕು. ಬಟ್ ಇಷ್ಟು ಕೆಟ್ಟದಾಗಿ ಹಿಂದಿ ಮಾತಾಡಂತ ಮುಸ್ಲಿಂ ನಾನು ಇವತ್ತ ಫಸ್ಟ್ ನೋಡಿದ್ದು. नया नहीं हूँ, मैं भी सबके लिए तैयार हूँ. ಒಂದ್ಸಲ ಅಣ್ಣನ್ ಫೇಸ್ ನೋಡ್ರಿ ಎಷ್ಟು ಅಟ್ರಾಕ್ಟಿವ್ ಐತೆ ಅಂತ. ಇನ್ನು ಇವ್ನ್ ಕಣ್ ಪಿಳ್ಸಿ ಅಂತ ಹೇಳೋ ಡೈಲಾಗ್ ನ ಹುಡುಗಿರೇನ್ರ ಕೇಳಿಸ್ಕೊಂಡ್ಬಿಟ್ರೆ ಆ ಬಳ್ಳ ಮುರ್ಕೊಂಡ ಬಿಡ್ತಾರ. ಕೆಟ್ಟ ಕೆಲ್ಸ ನಿಲ್ಸಕ್ಕೆ ಬರೀ ರಾಮನೇ ಬರ್ಬೇಕು ಅಂತೇನಿಲ್ಲ, ಕೆಲವೊಂದ್ಸಲ ರಾವಣನು ಬರ್ತಾನೆ. ಲೂಸ್ ಮೋಷನ್ ಅಥವಾ ಡಯೇರಿಯಾ, ಕನ್ನಡದಲ್ಲಿ ನಾವು ಬೇದಿ ಅಂತ ಹೇಳ್ತೀವಿ. ಸೊ ಫೈಟಿಂಗ್ ಎಲ್ಲ ಮುಗಿದ್ಮ್ಯಾಗ ಅಣ್ಣ ನಡಿಲಿಲ್ದಂತ 2,000 ರೂಪಾಯಿ ನೋಟಿಂದ ತುಂಬಿರೋ ಬ್ಯಾಗ್ ನ ತಗೊಂಬಂದು ಪೊಲೀಸಿಗೆ ಕೊಡ್ತಾನ. ಯಾವತ್ ನನ್ ಸಾವಿಗೆ ಭಯ ಪಡ್ತೀನೋ ಅವತ್ ನನ್ನ ಉಸಿರು ನಿಂತು ಹೋಗುತ್ತೆ. ಇವನು ಸಿಗರೇಟಿನ ಹೋಗಿನ ನಿನ್ ಮಕಕ್ ಬಿಡ್ತಾರ ನೋಡ್ತಿದ್ರ, ಇನ್ನೊಂದ್ ಸ್ವಲ್ಪತ್ತಿಗೆ ನಿನ್ ಉಸಿರು ಇಲ್ಲೇ ನಿಂತಂಗ್ ಕಾಣಿಸ್ತೈತಿ. ತಲೆ ಕೆಡಿಸ್ಕೋಬೇಡ. ಸೊ ನಮ್ ಹೀರೋ ಈ ಲೆವೆಲ್ ಗೆ ಸ್ಟ್ರಾಂಗ್ ಇರೋದ್ರಿಂದ ಈ ಮಿಷನ್ ಗೆ ಪೊಲೀಸ್ ಇವನನ್ನ ಸೆಲೆಕ್ಟ್ ಮಾಡಿರೋದು. ಸೆಕೆಂಡ್ ಕ್ಯಾಂಡಿಡೇಟ್ ಇವನ್ ಹೆಸರು ದೇವು ಅಂತ. ದೇವನ್ ಅಮ್ಮಗ ಕಣ್ಗಳು ಕಾಣಿಸಲ್ಲ, ಬಟ್ ಅಕ್ಕನ್ ಕಣ್ ನೋಡ್ತಿದ್ರ ನಾರ್ಮಲ್ ಮನುಷ್ಯ ಕಣ್ಣಿಗಿಂತ ಬಹಳ ಪರ್ಫೆಕ್ಟ್ ಆಗದವು. ದೇವು ಅವ್ರ ಅಮ್ಮನ್ನ ಒಂದು ಮುಸ್ಲಿಂ ಹಾಸ್ಪಿಟಲ್ ಗೆ ಕರ್ಕೊಂಡ್ ಬರ್ತಾನ. ಅಲ್ಲ ಈ ಪ್ಲಸ್ ಸಿಂಬಲ್ ಮತ್ತೆ ಕರ್ಟನ್ ಗಳೆಲ್ಲ ಗ್ರೀನ್ ಕಲರ್ ಇದ್ವಲ್ಲ ಅದಕ್ಕೆ ಹಂಗಂದೆ. ಸೊ ಪೊಲೀಸ್ ಸೆಲೆಕ್ಟ್ ಮಾಡಿರಂತ ಲಾಸ್ಟ್ ಕ್ಯಾಂಡಿಡೇಟ್ ಇವನ ಹೆಸರು ಅರ್ಜುನ್ ಅಂತ. ಆಲ್ರೆಡಿ ಎಜುಕೇಶನ್ ಮುಗಿಸಿದಾನೆ. ಇಷ್ಟೊತ್ತು ಪೊಲೀಸ್ ಹೇಳಿದ್ದನ್ನೆಲ್ಲ ಕೇಳಿ ಧರ್ಮೇಂದ್ರ ಹೇಳ್ತಾನ, ಇವ್ರು 3 ಜನನು ನಾನ್ ರೆಸಾರ್ಟ್ ಕರ್ಸಿ. ನೀನು ರೆಸಾರ್ಟ್ ಕರಿತ್ರ ನೋಡ್ತಿದ್ರ ಬೇರೆನಾ ಪ್ಲಾನ್ ಆಗ್ದಂಗ ಐತಿ. ಇವ್ರು 3 ಜನನು ನಾನ್ ರೆಸಾರ್ಟ್ ಕರ್ಸಿ. ನೆಕ್ಸ್ಟ್ ಇವರು ಒಂದು CID ಆಫೀಸರ್ ನ ತೋರಿಸ್ತಾರ. ಹಲೋರಾ, ಹಾಯ್ ರಾ, ವಾಟ್ ರಾ, ಐ ಲವ್ ಯು ರಾ. ನೋಡ್ರಿ ಈ ತರದ್ ಫಿಲಿಂ ಗಳಾಗ ಸ್ಟೋರಿ ಸ್ಲೋ ಆತು ಅಂತ ಗೊತ್ತಾಗ್ತದಂಗ ಸಡನ್ ಆಗಿ ಒಂದ್ ಐಟಮ್ ಸಾಂಗ್ ಬಂದ್ಬಿಡ್ತೈತಿ. ಎಸ್ 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 ಬೆಂಕಿ ಅಕ್ಕ, ಬೆಂಕಿ ಬೆಂಕಿ ಬೆಂಕಿ. ಇನ್ನು ನಮ್ CID ಆಫೀಸರ್ ಎಷ್ಟ್ರ ಮಟ್ಟಿಗೆ ಬುದ್ಧಿವಂತ ಅದನಂದ್ರ ಐಟಮ್ ಸಾಂಗ್ ನಡೀತಿರೋ ಜಾಗಕ್ಕ ಸೂಟು ಬೂಟು ಹಾಕಿ ಬಂದಾನ. ಸೊ ಸಾಂಗ್ ಮುಗಿದ್ಮ್ಯಾಗ ಮೀನ್ ಹಿಡಿಯನ್ ಕೈಗೆ ಒಂದು ಬಾಟಲ್ ಸಿಕ್ತತಿ. ಏನ್ಲ ಇದು? ಅದ್ರ ಒಳಗಡೆ ಸಾರ ಇಲ್ಲ ಅಂತ ಅವನು ಆ ಬಾಟಲ್ ನ ಒಡೆದು ಬಿಡ್ತಾನ. ಈಗ ಇವರು ಒಂದು ಸ್ವಾಮೀಜಿನ ತೋರಿಸ್ತಾರ. ನನಗೆ ಇವರು ಆಗ್ಲೇ ತೋರಿಸಿದ ದೆವ್ವನ್ ನೋಡಿ ಹೆದರಿಕೆ ಆಗ್ಲಿಲ್ಲ, ಬಟ್ ಸ್ವಾಮೀಜಿವು ಲೋ ಆಂಗಲ್ ಇಂದ ತೋರಿಸ್ತಾರ ಮ್ಯಾನ್ ಬೂಬ್ ನೋಡಿ ಹೆದರಿಕೆ ಆಗತೈತಿ. ಇಲ್ಲಿ ಈ ಫಿಲಿಂ ನವರು ತೋರಿಸಿರಂತ ಗ್ರಾಫಿಕ್ಸ್ ನ ನೋಡಿದ್ಮ್ಯಾಗ ಹಾಲಿವುಡ್ ನರ್ ಸತಿಗೂ ಲೈಟ್ ಆಗಿ ಹೆತ್ಕೊಂಡ್ಬಿಟ್ರು. ನಮ್ ಸ್ವಾಮೀಜಿ ಹತ್ರ ಎಂತ ಅಡ್ವಾನ್ಸ್ ಟೆಕ್ನಾಲಜಿ ಐತಂದ್ರ ಅಣ್ಣ ಎಲಿ ಮ್ಯಾಗ ನಾರ್ಮಲ್ ಕೈ ಆಡಿಸಿ ಯಾರು ಯಾವ ಜಾಗದಾಗ ಏನ್ ಮಾಡಕತ್ತಾರ ಅಂತ ಫುಲ್ HD ಕ್ವಾಲಿಟಿಯಾಗಿ ನೋಡ್ತಾನ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಫಸ್ಟ್ ಸ್ವಾಮೀಜಿ ಎಲಿ ಮ್ಯಾಗ ಕೈ ಆಡಿಸಿದಾಗ ಪಾಕಿಸ್ತಾನದಾಗಿರಂತ ಸಲ್ಮಾನ್ ನ ತೋರಿಸ್ತಾರ. ಅಲ್ಲೇ ತೋರಿಸ್ತೀರಿ, ಸ್ವಲ್ಪ ರಿಯಲ್ ಆಗಿರೋ ತೋರಿಸ್ರಿ. ಇದೇನಿದು ಮಕ್ಕದ ಮ್ಯಾಗ ಯಾವ್ದ ಸಣ್ಣ ಹುಡುಗ ಪೆನ್ಸಿಲ್ ಇಂದ ಡ್ರಾಯಿಂಗ್ ಮಾಡ್ದಂಗ ಐತಿ. 100% ತಪ್ಪು ನಿಮ್ದೆ. ಸ್ವಾಮೀಜಿ ಇನ್ನೊಂದ್ಸಲ ಎಲಿ ಮ್ಯಾಗ ಕೈ ಆಡ್ತಿದ್ದಂಗ ಮುಂಬೈನಾಗಿರಂತ ರೌಡಿನ್ ತೋರಿಸ್ತಾರ. ಸ್ವಾಮೀಜಿ ಲಾಸ್ಟ್ನೇ ಸಲ ಎಲಿ ಮ್ಯಾಗ ಕೈ ಆಡಿದಾಗ ನಮ್ ಹೀರೋನ್ ತೋರಿಸ್ತಾರ. ಆಕ್ಚುಲಿ ಈ ಟೆಕ್ನಾಲಜಿ ಬಹಳ ಚೆನ್ನಾಗೈತಿ, ಯಾಕಂದ್ರೆ ಎಳಿ ಒಳಗಡೆಯಿಂದಾನ ಡ್ರೋನ್ ಶಾಟ್ ಎಲ್ಲ ಕಾಣಕತ್ತವ ನಮಗೆ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಸೊ ಪಾಕಿಸ್ತಾನದಾಗಿರಂತ ಸಲ್ಮಾನಿಗೆ ಈ ನಿಧಿ ಹುಡ್ಕಂತ ಡೀಲ್ ಸಿಗ್ತತಿ. ಅಣ್ಣ ಮುಂಬೈನಾಗಿರಂತ ರೌಡಿನ ಕರ್ಕೊಂಡು ಕರ್ನಾಟಕಕ್ಕೆ ನಿಧಿ ಹುಡ್ಕಂತ ಬರ್ತಾನ. ಈ ಕಡೆ ಸೈಡ್ ಇರೋ ಮ್ಯಾಪ್ ನ ಇಸ್ಕೊಂಡು ನಿಧಿ ಹುಡ್ಕಂತ ಫ್ರೆಂಡ್ಸ್ ನ ಕರ್ಕೊಂಡು ಪೊಲೀಸರ ಜೊತೆಗೆ ಬರ್ತಾನ. ಈ ಪುಣ್ಯಾತ್ಮರನ್ನ ನೋಡ್ರಿ, ನಿಧಿನ ಹೊರಗ್ ತೆಗಿಯಾಕ ಬರೀ ಒಂದ್ ಗುದ್ಲಿ ತಂದಾರ ಅಷ್ಟ ಇವರು. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಈಗ ಇವ್ರೆಲ್ರೂ ನಿಧಿ ಹುಡ್ಕಂತ ಕಾಡಿಗೆ ಎಂಟ್ರಿ ಆಗಿರೋ ವಿಷಯ ವಿಲನ್ ಗೆ ಗೊತ್ತಾಗತಿ. ಅಣ್ಣ
ಅಣ್ಣ ಅಣ್ಣ ಕುಡಿಯೋದ್ ಕುಡಿತಿ ಸ್ವಲ್ಪ ನೆಟ್ಟಗಾರ ಕುಡಿ. 1ನೇ ಕ್ಲಾಸ್ ಹುಡ್ರು ಚಲ್ಕಂದಂಗ ಎದಿ ಮ್ಯಾಗೆಲ್ಲ ಚಲ್ಕನಕತಿಯಲ್ಲ. ನೆಕ್ಸ್ಟ್ ಬಂದಿದ್ದಾರೆ. ಇಲ್ಲಿಂದ ಬಂದ್ರು. ಒಂದ್ಸಲ ಈ ವಿಲನ್ ಹಾಕೊಂಡ್ರಂತ ಕಾಸ್ಟ್ಯೂಮ್ ನೋಡ್ರಿ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಅಣ್ಣ ಇನ್ನೇನ್ ಸ್ಟೇಜ್ ಮ್ಯಾಗ ಹೋಗಿ ನಾಟಕ ಸ್ಟಾರ್ಟ್ ಮಾಡ್ತಾನ ಅನ್ನೋ ಟೈಪ್ ರೆಡಿ ಆಗ್ಯಾನ. ಈಗ ಒಂದು ಸಾಂಗ್ ಬರ್ತೈತಿ. ಸಾಂಗ್ ಮುಗಿದ್ಮ್ಯಾಗ ಹೀರೋ ತನ್ನ ಹಳೆ ಲವ್ ಸ್ಟೋರಿನ ನೆನ್ಸ್ಕೊಂತಾನ. ಈ ಫ್ಲಾಶ್ ಬ್ಯಾಕ್ ನಾಗ ನಮ್ ಹೀರೋ ಒಂದ್ ಹುಡುಗಿದು ಬರ್ತ್ಡೇ ಪಾರ್ಟಿಗೆ ಹೋಗಿರ್ತಾನ. ಶಿವಾನಿನ ಇಲ್ಲೇ ಅಣ್ಣ ಫಸ್ಟ್ ಟೈಮ್ ನೋಡೋದು. ಯಾರು ಇದು ಈ ರೇಂಜಿಗಿದ್ದಾಳೆ? ನಿನ್ನದು ಕಾಮುಕ ದೃಷ್ಟಿ. ಸೊ ಅಣ್ಣ ಶಿವಾನಿನ ನೋಡ್ತಿದ್ದಂಗ ಅವನಿಗೆ ಲವ್ ಆಗಿರ್ತೈತಿ. ಅಲ್ಲ ಇಲ್ಲಿ ಸಣ್ಣ ಸಣ್ಣ ಹುಡ್ರದವು ಫಸ್ಟ್ ಅವ್ರಿಗೆ ಕೇಕ್ ತಿನ್ಸದ್ ಬಿಟ್ಟು ಇವ್ರ ಬುಕ್ಕ ಕತ್ಬಿಟ್ರು. ಸೊ ನೆಕ್ಸ್ಟ್ ದಿನದಿಂದ ನಮ್ ಹೀರೋ ಶಿವಾನಿನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿರ್ತಾನ. ಬಟ್ ಸಡನ್ ಆಗಿ ಶಿವಾನಿನ ಒಂದಿನ ಬಂದು ಹೀರೋ ಪ್ರಪೋಸ್ ಮಾಡ್ಬಿಡ್ತಾಳ. ಸರ್ ಐ ಲವ್ ಯು. ಏನು ಐ ಲವ್ ಯು ನಾ? A few moments later. ನನ್ನ ಫ್ರೆಂಡ್ ಅವ್ರ ಹುಡುಗಂಗೆ ಪ್ರಪೋಸ್ ಮಾಡಕ್ ಭಯ ಪಡ್ತಾ ಇದ್ಲು. ಸೊ ಪ್ರಪೋಸ್ ಮಾಡೋದ್ ಹೇಳ್ಕೊಡ್ತೀನಿ ಬಾ ಅಂತ ಹೇಳ್ತಿದ್ದೆ. ಡೋಂಟ್ ಮೈಂಡ್, ಐ ಆಮ್ ಸಾರಿ. ಕೊಡ್ಬಾರ್ದ ಒಂದು ಕೊಟ್ಟೆ ಅಂದ್ರ 32 ಉದ್ರಿ ಕೈಯಾಗ ಬರಾಕು. ನೆಕ್ಸ್ಟ್ ಸೊ ಒಂದಿನ ನಮ್ ಹೀರೋನ ಬಂದು ರಿಯಲ್ ಆಗಿ ಪ್ರಪೋಸ್ ಮಾಡ್ತಾನ. ಬಟ್ ಶಿವಾನಿ ನೆಕ್ಸ್ಟ್ ದಿನ ಬಂದು ಒಪ್ಕೊಂತಾಳ. ಇನ್ನೇನು ಲವ್ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ತರ ಕಾಣಿಸ ಅಂತ ಸಾಂಗ್ ಬರ್ತೈತಿ. ಸಾಂಗ್ ಎಲ್ಲ ಮುಗಿದ್ಮ್ಯಾಗ ಹೀರೋಯಿನ್ ತನ್ನ ಫ್ರೆಂಡ್ ಹತ್ರ ಬಂದು ಇವನ್ ಫೋಟೋನ ತೋರಿಸ್ತಾಳ. ಆದ್ರೆ ಈಕಿ ಫ್ರೆಂಡ್ ಬತ್ತಿ ಇಟ್ಬಿಡ್ತಾಳ. ನನ್ ಬರ್ಡೇ ಡೆಕೋರೇಟ್ ಮಾಡಿದ್ದೆ ಇವನು. ಈಗ ಯಾಕೆ ಶಾಕ್ ಆಕತಿ? ಯಾಕ ನಿನ್ ಬಾಯ್ ಫ್ರೆಂಡ್ ಏನ್ ಕೆಲಸ ಮಾಡ್ತಾನಂತ ನಿನಗೆ ಗೊತ್ತಿರ್ಲಿಲ್ಲ ಇಷ್ಟ ದಿನದವರೆಗೂ? ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಸೊ ಶಿವಾನಿ ರಚ್ಚಿಗೆದ್ದು ಹೀರೋಗ ಹೊಡಿತಾಳ. ಬೇಜಾರಾಗಿರೋದ್ರಿಂದ ಶಿವಾನಿ ಮನ್ಯಾಗ ಊಟನೂ ಮಾಡಲ್ಲ. ಮಗಳು ಊಟ ಮಾಡಿಲ್ಲ ಅಂತ ಅವ್ರ ಅಪ್ಪನೂ ಊಟ ಮಾಡ್ಲಿಲ್ದಂಗೆ ಎದ್ದೋಕನ. ನಮ್ ಮನೆಗೆ ಏನ್ರ ನಾನು ಊಟ ಮಾಡ್ಲಿಲ್ದಂಗೆ ಎದ್ದೋಗಿದ್ರೆ ನೆಕ್ಸ್ಟ್ ದಿನದಿಂದ 1 ಪ್ಲೇಟ್ ಅನ್ನ ಕಮ್ಮಿ ಮಾಡಿರೋರು. ರೀ ಸೀರಿಯಸ್ನೆಸ್ ಇಲ್ವಲ್ರಿ ನಿಮ್ಗೆ? ಸೊ ನಮ್ ಹೀರೋ ರಚ್ಚಿಗೆದ್ದು ಶಿವಾನಿ ಹತ್ರ ಬಂದು ಒಂದ್ ಚಾಲೆಂಜ್ ಆಗ್ತಾನ. ಒಂದಲ್ಲ ಒಂದಿನ ನಾನು ನಿನ್ ರೇಂಜಿಗೆ ಬಂದೇ ಬರ್ತೀನಿ. ಜಬ್ ನಸೀಬೀಚ್ ಗಾಂಡು ಕ್ಯಾ ಕರೆಗ ಪಾಂಡು ಅನ್ನಂಗ 6ನೇ ಕ್ಲಾಸ್ ಹುಡುಗ ಬಂದು ನಮ್ ಹೀರೋಗ ಮೋಟಿವೇಶನ್ ಕೊಡ್ತಾನ. ಜೀವನದಲ್ಲಿ ದುಡ್ಡೇ ಇಂಪಾರ್ಟೆಂಟ್. ನಿನ್ ಪ್ರೀತಿ ದುಡ್ಡಿನ ಮೇಲೆ ನಿಂತಿದೆ, ನೀನ್ ಅದನ್ನ ಸಂಪಾದಿಸು. ನೋಡ್ರಿ 6ನೇ ಕ್ಲಾಸ್ ಹುಡುಗರು ನಿಮಗೆ ಮೋಟಿವೇಶನ್ ಕೊಡಕತ್ತಾರ ಅಂದ್ರ ನಿಮ್ ಜೀವನ ಹಳ್ಳ ಹಿಡಿದೈತಂತಾನ ಅರ್ಥ. ಭಾಷಣ ತುಂಬಾ ಚೆನ್ನಾಗಿ ಮಾಡ್ತೀಯ. ಸೊ ಈ ಇನ್ಸಿಡೆಂಟ್ ಎಲ್ಲ ಆಗಿರೋದ್ರಿಂದ ನಮ್ ಹೀರೋ ರಿಚ್ ಆಗ್ಬೇಕಂತ ಈಗ ನಿಧಿ ಹುಡುಕಕ್ ಬಂದಿರೋದು. ಈ ಕಡೆ ಸೈಡ್ ಕಾಡ್ ಒಳಗಿರೋ ಅಂತ ವಿಲನ್ ಹೇಳ್ತಾನ, ಈ ಗುಹೆ ಒಳಗಡೆ ಗುಮ್ಟುನ್ ಮುಟ್ಬೇಕು ಅಂದ್ರೆ ಗುಂಡಿಗೆ ಗಟ್ಟಿ ಇರ್ಬೇಕು. ಫಸ್ಟ್ ಆಫ್ ಆಲ್ ನಿನ್ ಗುಂಡಿಗೆನ ಗಟ್ಟಿ ಇಲ್ಲ. ಸೊ ಹೀರೋ ಮತ್ತೆ ಅವನ್ ಫ್ರೆಂಡ್ ನಿಧಿ ಹುಡುಕಿ ಅಂತ ಹೊಂಟಾಗ ದೆವ್ವ ಬಂದು ದೇವನ ಸಾಯಿಸ್ಬಿಡ್ತತಿ. ಇದ ಟೈಮಿಗೆ ವಿಲನ್ ಕಡೆ ಸತಿಗೂ ಹೀರೋ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಇನ್ನೇನು ನಮ್ ಹೀರೋ ಎಲ್ರಿಗೂ ಹೊಡೆದು ಮೇನ್ ವಿಲನ್ನಿಗೂ ಹೊಡಿತಾನ. ಅಲ್ಲಣ್ಣ ಇದಕ್ಕೋಸ್ಕರ ನೀನ್ ಆಗ್ಲೇ ಗುಂಡಿಗೆ ಗಟ್ಟಿ ಇರಕಂದದ್ದು. ಸೊ ಹೀರೋ ಮತ್ತೆ ಅವನ್ ಫ್ರೆಂಡ್ ಫೈಟಿಂಗ್ ಮುಗಿಸ್ಕೊಂಡು ಹೋಗರ ಸಲ್ಮಾನ್ ಮತ್ತೆ ಗ್ಯಾಂಗ್ ನರ್ಸತಿಗೂ ಇವ್ರ ಕಣ್ಣಿಗೆ ಕಾಣಿಸ್ತಾರ. ಸುಮ್ನ ಉಳಾನ ಬಿಟ್ಕೊಂಡ್ರು ಅನ್ನಂಗ ಅಣ್ಣ ಫೈಟಿಂಗ್ ಸ್ಟಾರ್ಟ್ ಮಾಡಿದ್ಕ ಇವನ್ ಫ್ರೆಂಡು ಸತ್ತೋಗ್ಬಿಡ್ತಾನ. ಸೊ ಫೈಟಿಂಗ್ ಎಲ್ಲ ಮುಗಿಸ್ಕೊಂಡು ಸಲೀಮು ಮತ್ತೆ ಮುಂಬೈಯಿಂದ ಬಂದ್ರ ರೌಡಿ ಅಲ್ಲಿಂದ ಎಸ್ಕೇಪ್ ಆಕಾರ. ಆಕ್ಚುಲಿ ಇವ್ರು ಅಗೆಯ ಜಾಗಕ್ಕ ಹೀರೋನು ಬಂದು ಇವ್ರಿಗೆ ಹೊಡೆದು ಅವನು ಅಗೆ ಸ್ಟಾರ್ಟ್ ಮಾಡ್ತಾನ. ಬಟ್ ಇವ್ರಿಗೆ ನಿಧಿ ಸಿಗೋ ಜಾಗದಾಗ ಒಂದು ದೆವ್ವ ಸಿಕ್ತತಿ. ಬೈದವೇ ದೆವ್ಗಳು ಚುಡಿದಾರ್ ಹಾಕಂತವಂತ ನನಗೆ ಈ ಫಿಲಿಂ ನೋಡಿದ್ಮ್ಯಾಗ ಗೊತ್ತಾಗಿದ್ದು. ಈಗ ನಮ್ ಹೀರೋ ಚುಡಿದಾರ್ ಹಾಕೊಂಡ್ರ ಅಂತ ದೆವ್ಗ ಒಂದು ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾನ. ನಮ್ಮನ್ ಸಾಯಿಸಕ್ ನೀನ್ ಯಾರು? ನಮಗೂ ನಿನಗೂ ಏನ್ ಸಂಬಂಧ? ನೀವು ಒಪ್ಕೇಳ್ರಿ ಬಿಡ್ರಿ. ಈಗ ದೆವ್ವ ರಿಯಲ್ ಆಗಿರೋಂತ ದೆವ್ವ ಫ್ಲಾಶ್ ಬ್ಯಾಕ್ ನಾಗ ಹೇಳ್ತತಿ. ಇವ್ರು ಕೈ ಕಟ್ಕೊಂಡು ಅದ್ರ ಹೇಳಂತ ಫ್ಲಾಶ್ ಬ್ಯಾಕ್ ನಾಗ ಕೇಳಿಸ್ಕೊಂತಾರ. ಸೊ ಈ ದೆವ್ವ ಹೇಳಂತ ಕತೆಯಾಗ ಓದ್ ಜನದಾಗ ನಮ್ ಹೀರೋ ಈ ದೆವ್ವನ್ನ ಲವ್ ಮಾಡ್ತದಂತೆ. ಆಕ್ಚುಲಿ ಈ ಸ್ಟೋರಿ 90s ನಾಗ ನಡೆದಿರ್ತೈತಿ. ಬಟ್ 90s ನಾಗ ಈ ತರದ್ ಬೆಲ್ಟಿನ್ ಚಪ್ಪಲಿ ಇದ್ವು ಅಂತೀರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಸಲೀಮು ಮತ್ತೆ ಆ ರೌಡಿ ಸತಿಗೂ ಓದ್ ಜನದಾಗ ಹೀರೋನ್ ಫ್ರೆಂಡ್ ಆಗಿರ್ತಾರ. ಆಕ್ಚುಲಿ ಇವ್ರಿಬ್ರು ದೆವ್ವದ ಮ್ಯಾಗ ಕಣ್ಣು ಹಾಕಿ ದೆವ್ವನ್ನ ಸಾಯಿಸಿರ್ತಾರ. ನನ್ ಕಂದ. ಸೊ ಇದರಿಂದನ ಅಕ್ಕ ತಲಿ ಕೆಟ್ಟು ಈಗ ದೆವ್ವ ಆಗಿ ಇವ್ರನ್ನ ಸಾಯ್ಸಕ್ ಬಂದ್ರ ಅದು. ಬಟ್ ನನಗಿರೋ ಕ್ವಶನ್ ಏನಂದ್ರ ದೆವ್ವ ಸಾಯಕಿನ ಮುಂಚೆ ಸೀರೆ ಉಟ್ಕೊಂಡಿತ್ತು. ಬಟ್ ಈಗ ಯಾಕೆ ಚುಡಿದಾರ ಹಾಕೊಂಡತಿ? ಈಗ ನಮ್ ಹೀರೋ ಮತ್ತೆ ದೆವ್ವ ಸೇರ್ಕೊಂಡು ಇವ್ರಿಗೆ ಒಡೆಯಕ್ ಸ್ಟಾರ್ಟ್ ಮಾಡ್ತಾರ. ಸೊ ಈ ಫೈಟಿಂಗ್ ಎಲ್ಲ ಮುಗಿದ್ಮ್ಯಾಗ ದೆವ್ವ ನಮ್ ಹೀರೋ ಹತ್ರ ಬಂದು ಸಾರಿ ಕೇಳ್ತತಿ. ನನ್ನನ್ನ ಕ್ಷಮಿಸು ಸಾಗರ್. ಈ ಎಲ್ಲ ಇನ್ಸಿಡೆಂಟ್ ನಡೆಯಕರ CID ಆಫೀಸರ್ ಸತಿಗೂ ಇಲ್ಲಿಗೆ ಬಂದಿರ್ತಾನ. ಇಲ್ಲಿಗಲ್ ಆಗಿ ನಿಧಿನ ಕದಿಯಕ್ ಬಂದ್ರದ್ರಿಂದ ಹೀರೋನ ಅರೆಸ್ಟ್ ಮಾಡೋದ್ ಬಿಟ್ಟು ಇವನೇನ್ ಅಂತಾನಂತ ಕೇಳಿಸ್ಕೇಳ್ರಿ. ನಿನ್ನ ಅರೆಸ್ಟ್ ಮಾಡಕ್ ನನ್ ಮನಸ್ಸು ಒಪ್ತಾ ಇಲ್ಲ. ಇನ್ಮೇಲಾದ್ರೂ ಒಳ್ಳೆವನಾಗ್ ಬದುಕು.
ಆಕ್ಚುಲಿ ಈ ಫಿಲ್ಮಿಗೆ ರುಧಿರ ಕಣಿವೆ ಅಂತ ಹೆಸರಿಕ್ಕೋದ್ರ ಬದ್ಲಿ ದೆವ್ವದ್ ಲವ್ ಸ್ಟೋರಿ ಅಂತ ಇಟ್ಟಿದ್ರು ಸೂಟ್ ಆಗಿರೋದು. ಸೊ ಇವತ್ತಿಗೆ ಇಷ್ಟ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಾನು ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ನೆಕ್ಸ್ಟ್ ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ದೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.